Hey guys, welcome back to my YouTube channel. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ನನ್ನ ಕಸಿನ್ಸ್ ಇಬ್ರದ್ದು ಇವತ್ತು ರಿಸೆಪ್ಷನ್ ಮತ್ತು ನಾಳೆ ವೆಡ್ಡಿಂಗ್ ಇದೆ. ಇಬ್ರದ್ದು ಒಂದೇ ದಿನ ಇದೆ. ಸೊ ಒಬ್ರದ್ದು ಬಂದು ದೊಡ್ಡಬಳ್ಳಾಪುರ, ಇನ್ನೊಬ್ರದ್ದು ಬಂದು ಮಾಲೂರು ಹತ್ರ ಇದೆ. ಸೊ ಎರಡೂ ಕೂಡ ಮ್ಯಾನೇಜ್ ಮಾಡಬೇಕು. ಸೊ ಇವಾಗ ಬಳೆ ಶಾಸ್ತ್ರಕ್ಕೆ ಅಂತ ರೆಡಿ ಆಗಿದ್ದೀವಿ. ಸೊ ನಾನು ಈ ಥರ ಲೆಹೆಂಗಾ ಹಾಕಿದ್ದೀನಿ. ಸೊ ಇದು ಆಲ್ರೆಡಿ ವೇರ್ ಮಾಡಿದ್ದೀನಿ ಒಂದ್ಸಲ ಯುಗಾದಿ ಹಬ್ಬಕ್ಕೆ. ಸೊ ಇದೇ ಹಾಕ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಫುಲ್ಲು ರಿಸೆಪ್ಷನ್ ಏನೇನಾಗುತ್ತೆ, ಇವತ್ತು ಡೇ ಫುಲ್ ಏನೇನಾಗುತ್ತೆ ಅಂತ ಈ ವ್ಲಾಗಲ್ಲಿರುತ್ತೆ. ಸೊ ಬನ್ನಿ ಹೋಗೋಣ. ಇವ್ರು ಬಂದು ನಮ್ಮ ದೊಡ್ಡಪ್ಪ ಮಗ. ನಾನು ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ ಬ್ಲಾಗ್ ಹಾಕಿದ್ದೆ ಅಲ್ವಾ ಅವರು. ಸೊ ಇಲ್ಲಿ ಫೋಟೋಶೂಟ್ ನಡೀತಿದೆ. ಅವ್ರು ಇನ್ನೇನು ಇವಾಗ ಛತ್ರಕ್ಕೆ ಹೋಗಬೇಕು. ಹಲೋ ಹಲೋ ರೀ, ಏನು ಗುರು ಇದು? ನೀನು ಮಾತಾಡ್ಸಮ್ಮ, ಅದನ್ನು ಮಾತಾಡ್ಸು. ಓಯ್ ಏನಂತೆ ಅವಳ ನೇಮು? ಬಾನ್ವಿತಾ. ಬಾನ್ವಿತಾ. ಓಯ್ ಬಾನ್ವಿತಾ, ಹಾಯ್ ಮಾಡು. ಹಾಯ್ ಹಾಯ್ ಅನ್ನು. ಹಾಯ್ ಮಾಡು. ಹಾಯ್ ಅನ್ನು. ನೀನು ಹಾಯ್ ಮಾಡಪ್ಪ. ಭುವನ್, ಭುವನ್ನ, ಭುವನ್ ಇಲ್ಲಿ 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 ಅಲ್ಲಿ ನೋಡಲ್ಲ. ಇನ್ನು ನೀವು ರೆಡಿನೇ ಆಗಿಲ್ಲ. ಯಾವಾಗ ರೆಡಿ ಆಗೋದು? ಹಾಂ ಗೈಸ್, ಇವರಿಬ್ರು ಅಕ್ಕ ತಮ್ಮ ನೋಡ್ರಿ. ಲವ್ವು ಒಬ್ಬ. ಅಯ್ಯೋ ಭುವನ ಹಾಯ್ ಮಾಡು. ಅಲ್ಲೂ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಮುಖ ಮುಚ್ಕೊಳ್ಳೋದು. ಅಬ್ಬಬ್ಬಬ್ಬ. ಅಯ್ಯೋ ತ್ರಿಲೋಕರೂಪಿಣಿಯಮ್ಮ, ತ್ರಿಪುರದ ಸುಂದರಿ ಅಮ್ಮ, ತ್ರಿಲೋಕರೂಪಿಣಿಯಮ್ಮ, ಅಪರೂಪ ಪ್ರಿಯಳೆ ಅಮ್ಮ, ಆದಿಪರಾಶಕ್ತಿ ಅಮ್ಮ, ಅಪರೂಪ ಪ್ರಿಯಳೆ ಅಮ್ಮ, ಆದಿಪರಾಶಕ್ತಿ ಅಮ್ಮ, ಕಂಠಿಯ ಕಾಮಕಿಯಮ್ಮ, ಮಹಾಕಾಳಿ ಜಯ ಜಗದಹಾಂಬಿನಿ ನೀನಮ್ಮ. ಅರಶಣವಾದರ ಸುಣಮ್ಮ, ಕುಂಕುಮವಾದರ ಸುಣಮ್ಮ, ಅರಶಣವಾದರ ಸುಣಮ್ಮ, ಕುಂಕುಮವಾದರ ಸುಣಮ್ಮ, ಹಸಿರು ಸೀರೆ ಮುಡಿ ಸುಣಮ್ಮ, ಹಸಿರಕ್ಕೆ ತುಡಿ ಸುಣಮ್ಮ, ಹಸಿರು ಸೀರೆ ಮುಡಿ ಸುಣಮ್ಮ, ಹಸಿರಕ್ಕೆ ತುಡಿ ಸುಣಮ್ಮ, ಮಲ್ಲಿಗೆಯ ಪುಷ್ಪ ಎಂದು ಮುಡಿಸೋಣ, ಹಸಿರಿನ ಬಳೆ ಎಂದು ತೊಡಿಸೋಣ. ಅರಿಶಿಣವಾದರಿ ಸುಣಹಮ್ಮ, ಕುಂಕುಮವಾದರಿ ಸುಣಹಮ್ಮ, ಅರಿಶಿಣವಾದರಿ ಸುಣಹಮ್ಮ, ಕುಂಕುಮವಾದರಿ ಸುಣಹಮ್ಮ, ಹಸುರು ಸೀರೆ ಉಡಿಸೋಣಮ್ಮ, ಹಸಿರಿನ ಉಡಿಸೋಣಮ್ಮ, ಮಲ್ಲಿಗೆ ಈ ಕಡೆ ಈ ಕಡೆ ಅಣ್ಣಮ್ಮ ನೋಡು. ಸರ್ಪಂಚ್ ಪಡೆ ಈ ಕಡೆ ನೋಡ್ರಿ, ನೀವು ಈ ಕಡೆ ನೋಡ್ರಿ. ಹಾಕ್ಕೊಟ್ರಿ ಫಸ್ಟ್. ಸೊ ಗೈಸ್, ಇಲ್ಲಿ ಬಳೆ ಶಾಸ್ತ್ರ ನಡೀತಿದೆ. ಸೊ ಇದು ಬಂದು ನಮ್ಮ ದೊಡ್ಡಪ್ಪ ಮಗ, ಅದು ನಾನು ಆಗಲೇ ತೋರಿಸ್ತಲ್ಲ ಅವ್ರದ್ದು. ಸೊ ಇನ್ನೊಬ್ಬರು ಬಂದು ನಮ್ಮ ಅಜ್ಜಿಯವರ ತಂಗಿ ಮಗ, ಅಂದರೆ ನಮಗೆ ಚಿಕ್ಕಪ್ಪ ಆಗಬೇಕು. ಸೊ ಅವ್ರದ್ದು ಮದುವೆ ಇತ್ತು. ಎರಡೂ ಒಂದೇ ದಿನ ಇದರಿಂದ ತುಂಬ ಬೇಜಾರಾಗ್ತಿತ್ತು. ಬಿಕಾಸ್ ನಾವು ಅಲ್ಲೂ ಕೂಡ ಕಂಪ್ಲೀಟಾಗಿ ಅಟೆಂಡ್ ಮಾಡೋಕ್ಕಾಗಿಲ್ಲ, ಈ ಸೈಡು ಕೂಡ ಕಂಪ್ಲೀಟಾಗಿ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎರಡೂ ಕೂಡ ತುಂಬ ದೂರ ಇತ್ತು. ಒಂದು ದೊಡ್ಡಬಳ್ಳಾಪುರ, ಇನ್ನೊಂದು ಬಂದು ಹೊಸಕೋಟೆ ಹತ್ರ ಇರೋ ಮಾಲೂರು ಹತ್ರ ಇದ್ದಿದ್ದು. ನೆಕ್ಸ್ಟ್ ನಾವು ಬಳೆ ಶಾಸ್ತ್ರ ಮುಗಿಸ್ಕೊಂಡು ಹೋಗಿದ್ದು ಶಾಪಿಂಗ್ ಮಾಡೋಕ್ಕೆ ಅಂತ. ಸೊ ನಮಗೆ ಆಲ್ರೆಡಿ 12 ಆಗಿತ್ತು. 2 ಅಷ್ಟರಲ್ಲಿ ಮನೆಗೆ ಮೇಕಪ್ ಆರ್ಟಿಸ್ಟ್ ಬರ್ತೀನಿ ಅಂತ ಹೇಳಿದರು. ನಮಗೆ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದಿತ್ತು. ಸೊ ಹಾಗಾಗಿ ಇಲ್ಲಿ ಹೋಗ್ತಾರೆ ಶಾಪಿಂಗ್ ಬಂದು ನಮ್ಮ ಡ್ಯಾಡಿಗೆ. ಅವರು ಸೂಟ್ ಮತ್ತು ಪಂಚೆ ತೊಗೋಬೇಕಿತ್ತು. ಅವ್ರ ಬಾಯ್ಸ್ ಎಲ್ಲರೂ ಮಾತಾಡ್ಕೊಂಡಿದ್ರಂತೆ. ಸೊ ನೈಟ್ಗೆ ಸೂಟ್ ಹಾಕ್ಕೊಂಡು ಮಾರ್ನಿಂಗಿಗೆ ಪಂಚೆ ಹಾಕೊಳ್ಳೋಣ ಎಲ್ಲರೂ ಅಂತ. ಸೊ ನಾವು ಬಂದು ಚೆಕ್ ಮಾಡಿದ್ವಿ ಇಲ್ಲಿ. ಸೊ ಫಸ್ಟ್ ಒನ್ ಬಂದು ಇದು ನಮಗೇನು ಅಷ್ಟೊಂದು ಏನು ಇಷ್ಟ ಆಗಿಲ್ಲ. ಇದು ಲೈಕ್ ಸ್ವಲ್ಪ ಟೈಟು ಕೂಡ ಆಗ್ತಾಯಿತ್ತು ಅಂತ ಹೇಳ್ತಾ ಇದ್ರು. ಸೊ ಇದು ಬಂದು ಫಸ್ಟ್ ಒನ್ನು. ಸೊ ನೆಕ್ಸ್ಟ್ ಒನ್ ಬಂದು ಲೈಟ್ ಕಲರ್ ನೋಡಿದ್ವಿ, ಅದು ಕೂಡ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಅದಾದಮೇಲೆ ಇನ್ನೂ ಒಂದು ನೋಡಿದ್ವಿ, ಅದು ಓಕೆ ಅಂತ ಅನ್ನಿಸ್ತು. ನಮ್ಮ ಡ್ಯಾಡಿಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ನಾವು ಅದಕ್ಕೆ ಥರ್ಡ್ ಒನ್ನೇ ತೊಗೊಂಡ್ವಿ. ಟರ್ನಾಗೋ ಪೂರ್ತಿ ನಾವು ನಮ್ಮ ಶಾಪಿಂಗ್ ಮುಗಿಸ್ಕೊಂಬರೋಷ್ಟರಲ್ಲಿ ಇಲ್ಲಿ ಹುಡುಗ ಕೂಡ ರೆಡಿ ಆಗಿದ್ರು ಚೌಟ್ರಿಗೆ ಹೋಗೋಕ್ಕೆ. ಬಾಯ್ ಬಾಯ್. ಹಲೋ, ಏನು ರೆಡಿ ಆಗ್ಬಿಟ್ಟಿದ್ಯಾ?
ನಾವು 4 ಅಷ್ಟರಲ್ಲಿ ರೆಡಿಯಾಗಿ ಬಂದಿದ್ದು ಫಸ್ಟು ಇವ್ರ ಮದುವೆಗೆ, ಚಿಕ್ಕಪ್ಪ ಅಂತ ಹೇಳಿದೆ ಅಲ್ವಾ, ಸೊ ಅವ್ರ ಮದುವೆಗೆ. ಇವ್ರದ್ದು ದೊಡ್ಡಬಳ್ಳಾಪುರದಲ್ಲಿ ಇದ್ರದಿಂದ ಫಸ್ಟ್ ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ನಾವು ಇಲ್ಲಿಗೆ ಬಂದ್ವಿ. ಆ್ಯಂಡ್ ಇವ್ರ ಫೋಟೋಸ್ ವಾಸ್ ಜಸ್ಟ್ ಆಸಮ್. ನೀವೇ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾರೆ ಇಬ್ಬರು ಅಂತ. ಇಟ್ಸ್ ಬ್ಯೂಟಿಫುಲ್. ಮಾಣಿಕ್ಯ, ಹಾಯ್, ಹಲೋ. ಇದು ನಮ್ಮ ಅಕ್ಕ ಔಟ್ಫಿಟ್ ಆಗಿತ್ತು, ಹೇಗೆ ಕಾಣ್ತಿದ್ದಾಳೆ ಅಂತ ಹೇಳಿ. ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಮಾಲೂರ್ಗೆ. ಇಲ್ಲಿಂದ ಆಲ್ಮೋಸ್ಟ್ 2.5 hours ಜರ್ನಿ ಇತ್ತು. ನೆಕ್ಸ್ಟ್ ನಾವು ಬಂದಿದ್ದು ಸ್ನ್ಯಾಕ್ಸ್ ಕೌಂಟರ್ಗೆ. ಪಾನಿಪುರಿ, ಮಸಾಲೆ ಪುರಿ, ಐಸ್ ಕ್ರೀಮ್ ಇತ್ತು. ಮಿನಿ ವ್ಲಾಗ್ ಏನಿಲ್ಲ, ವ್ಲಾಗ್. ತಿಂತಾ ಇರೋದಾಗ್ಬಿಟ್ಟು ಚೆನ್ನಾಗೈತಾ? ಇಲ್ಲ, ನೀನು ಸಬ್ಸ್ಕ್ರೈಬ್ ಮಾಡಿ ತಗೊಳ್ಳಿ ಫಸ್ಟ್, ಆಮೇಲೆ ಮಾತಾಡಿ. ನಾನು ಮಾಡ್ತೀನಿ, ಇವತ್ತು ಹೋಗಿ ಮಾಡ್ತೀನಿ. ಪ್ರೂಫ್ ಐತೆ, ಮಾಡಿಲ್ಲ ಅಂದ್ರೆ ನಿಂಗೈತೆ. ಒಂದ್ಸತಿ ಅಲ್ಲ 2 ಸತಿ ಹೇಳಿದ್ದೀನಿ. ಇವತ್ತಿರ್ತೀರಾ ಇಲ್ಲ ಹಾಯ್ ಮಾಡಿ. ಹಾಯ್ ಅವರೆಲ್ಲ ಏನ್ ಮಾಡ್ತಾ ಇದ್ದೀರಾ? ಸೊ ಇವ್ರು ನೋಡಿ, ಪುಟಾಣೀಸ್ ಎಲ್ಲ ಸೇರಿ ಒಂದೇ ಮೊಬೈಲಲ್ಲಿ 5 ಮೆಂಬರ್ಸ್ ಗೇಮ್ಸ್ ಆಡ್ತಿದ್ದಾರೆ. ವಿಡಿಯೋ
1 ಗಂಟೆ ಆಗಿದೆ.
ಸೊ ಎರಡೂ ಕಪಲ್ಗೂ ಲೈಫ್ನ ನೆಕ್ಸ್ಟ್ ಫೇಸ್ಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಇದಾಗಿತ್ತು ನನ್ನ ಈ ಬ್ಲಾಗ್. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.